ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ಕ್ರಮಗಳು, ಬರೇಲಿಯಲ್ಲಿ ನಡೆದ ಅರೆಸ್ಟ್ಗಳು ಮತ್ತು ಎನ್ಕೌಂಟರ್ಗಳು, ಇದೆಲ್ಲ ಯೋಗಿ ಅವರ ಕಠಿಣ ನಿಲುವಿನಿಂದ ಬೆಚ್ಚಿ ಬಿದ್ದಿರುವ ಬರೇಲಿ ನಗರದ ಕಥೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತದ ಕುರಿತು ಚರ್ಚೆಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಅವರ ಕಠಿಣ ನೀತಿಗಳು, ವಿಶೇಷವಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳುವಲ್ಲಿ ಬಳಸುವಂತಹ ಬುಲ್ಡೋಸರ್ ಕ್ರಮಗಳು ದೇಶಾದ್ಯಂತ ಗಮನವನ್ನ ಸೆಳೆದಿವೆ. ಇತ್ತೀಚೆಗೆ ಬರೇಲಿಯಲ್ಲಿ ನಡೆದಂತಹ ಘಟನೆಗಳು ಇದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಯೋಗಿ ಅವರು ಲಕ್ನೋದಲ್ಲಿ ನಿಂತು ಒಂದು ಬಲವಾದ ಹೇಳಿಕೆಯನ್ನು ನೀಡಿದ್ರು. ಅದೇನಂದ್ರೆ, ಈ ಮೌಲ್ವಿ ಉತ್ತರ ಪ್ರದೇಶದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಮರ್ತಂತೆ ಕಾಣ್ತಾ ಇದೆ. ಈತನಿಗೆ ಮತ್ತು ಆತನ ತಲೆಮಾರಿಗೆ ಅರ್ಥವಾಗುವಂತೆ ಪಾಠವನ್ನ ಕಳಿಸ್ತೇನೆ. ಅವರ ಮುಂದಿನ ಪೀಳಿಗೆಯು ದಂಗೆ ಅಥವಾ ಗಲಭೆ ಮಾಡಲು ಹೆದರುವಂತೆ ಮಾಡ್ತೀನಿ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯ ನಂತರ ಉತ್ತರ ಪ್ರದೇಶದಾದ್ಯಂತ ದೊಡ್ಡ ಮಟ್ಟದ ಕ್ರಾಕ್ ಡೌನ್ ಶುರುವಾಗಿದೆ. ಇದು ಕೇವಲ ಒಂದು ಹೇಳಿಕೆಯಲ್ಲ, ಬದಲಿಗೆ ಒಂದು ನೀತಿಯ ಸಂಕೇತವಾಗಿದೆ. ಯೋಗಿ ಸರ್ಕಾರದ ಕಾನೂನು ರಾಜ್ಯದ ಬಗ್ಗೆ ಅವರ ಬದ್ಧತೆಗಳನ್ನ ತೋರಿಸುತ್ತೆ. ಹಾಗಾದ್ರೆ ಯೋಗಿ ನಾಡಲ್ಲಿ ಏನಾಗ್ತಾ ಇದೆ? ಮುಸಲ್ಮಾನರು ಗಡಗಡ ಅಂತ ನಡುತ್ತಾ ಇರೋದು ಯಾಕೆ? ಇಷ್ಟೆಲ್ಲ ಹವಾ ಇಟ್ಟಿರುವಂತಹ ಯೋಗಿ ಆದಿತ್ಯನಾಥ್ ಮೋದಿ ಅವರ ನಂತರ ಪ್ರಧಾನಮಂತ್ರಿ ಆಗ್ತಾರಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನ್ ಅನ್ಸುತ್ತೆ? ನರೇಂದ್ರ ಮೋದಿ ಅವರ ನಂತರ ಪ್ರಧಾನಿ ಆಗ್ಬೇಕಾ ಯೋಗಿ ಆದಿತ್ಯನಾಥ್? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಯುಪಿ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸರ್ಕಾರ ಇಂತಹ ನಿರ್ಧಾರವನ್ನ ಕೈಗೊಳ್ಳಬೇಕಾ ಅಂತಲೂ ಕಮೆಂಟ್ ಮಾಡಿ. ಅಸಲಿಗೆ ಈ ಘಟನೆಯ ಮೂಲ ಐ ಲವ್ ಮೊಹಮ್ಮದ್ ಮತ್ತು ಐ ಲವ್ ಮಹಾದೇವ್ ಈ ಅಭಿಯಾನಗಳಿಂದ ಶುರುವಾಯಿತು. ಇದು ಮೊದಲು ಕಾನ್ಪುರದಲ್ಲಿ ಆರಂಭವಾಯಿತು. ಅಲ್ಲಿ ಮುಸ್ಲಿಂ ಸಂಘಟನೆಗಳು ಐ ಲವ್ ಮೊಹಮ್ಮದ್ ಪೋಸ್ಟರ್ ಗಳೊಂದಿಗೆ ಮೆರವಣಿಗೆಯನ್ನ ಮಾಡಿದ್ರು. ಆದ್ರೆ ಹಿಂದೂ ಗುಂಪುಗಳು ಮತ್ತು ಪೊಲೀಸರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅನುಮತಿ ಪಡೆದ ಕಾರ್ಯಕ್ರಮಕ್ಕಿಂತ ಹೆಚ್ಚುವರಿ ಅಂಶಗಳನ್ನ ಸೇರಿಸಲಾಗಿತ್ತು. ಪೊಲೀಸರು ಹೇಳಿದ್ರು, ನೀವು ಅನುಮತಿಯನ್ನು ಪಡೆದಿರುವುದು ಬೇರೆಯದಕ್ಕೆ, ಆದ್ರೆ ಮಾಡ್ತಾ ಇರುವುದು ಬೇರೆ, ಪ್ರೋಟೋಕಾಲ್ ಅನುಸರಿಸ್ತಾ ಇಲ್ಲ, ಇದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಆರೋಪಗಳು ಕೇಳಿ ಬಂದಿದ್ವು. ಇದಕ್ಕೆ ಪೂರ್ತಿಯಾಗಿ ಹಿಂದೂ ಸಂಘಟನೆಗಳು ಐ ಲವ್ ಮಹಾದೇವ್ ಅಭಿಯಾನವನ್ನ ಶುರು ಮಾಡಿದ್ರು. ಇದು ಒಂದು ರೀತಿ ಸ್ಪರ್ಧೆಯಂತೆ ಕಾಣ್ತಾ ಇತ್ತು. ಎರಡೂ ಗುಂಪುಗಳು ಈ ಧಾರ್ಮಿಕ ನಂಬಿಕೆಗಳನ್ನ ಪ್ರದರ್ಶಿಸ್ತಾ ಪ್ರೀತಿಯ ಹೆಸರಲ್ಲಿ ಸಂಘರ್ಷಕ್ಕೆ ಎಳೆದ್ವು. ಆದ್ರೆ ಇದು ಕೇವಲ ಪ್ರೀತಿಯ ಅಭಿವ್ಯಕ್ತಿಯಲ್ಲಿ ನಿಂತಿರ್ಲಿಲ್ಲ, ಅದು ಹಿಂಸಾಚಾರಕ್ಕೆ ಕಾರಣವಾಯಿತು. ನಿಮ್ಗೆಲ್ಲ ಗೊತ್ತಿರಬಹುದು, ಸೆಪ್ಟೆಂಬರ್ 26ರಂದು ಬೆರೇಲಿಯಲ್ಲಿ ಈ ಪ್ರೀತಿಯ ಅಭಿಯಾನ ಹಿಂಸಾಚಾರದ ರೂಪ ತಾಳಿತು. ಬೆರೇಲಿಯ ಕೊತ್ವಾಲಿ ಪ್ರದೇಶದಲ್ಲಿ ಸಾವಿರಾರು ಜನರು ಪ್ರತಿಭಟನೆಗಿಳಿದಿದ್ರು. ಇದ್ದಕ್ಕಿದ್ದಂತೆ ಗುಂಪುಗಳ ನಡುವೆ ಘರ್ಷಣೆ ಆರಂಭವಾಯಿತು. ಅಲ್ಲಿ ಮಾತನಾಡಿದ ಕೆಲವರು ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿದ್ರು. ಉದಾಹರಣೆಗೆ, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅಪಮಾನವನ್ನ ಮಾಡುವವರಿಗೆ ಒಂದೇ ಶಿಕ್ಷೆ ಕತ್ತರಿಸಬೇಕು ಎಂಬುವಂತಹ ಪ್ರಚೋದನಕಾರಿ ಮಾತುಗಳನ್ನ ಹಾಡಿದ್ರು. ಇದರಿಂದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಉಂಟಾಯಿತು. ಪ್ರೇಮನಗರದಲ್ಲಿ, ಬರದಾರಿ ಮತ್ತು ಕೊತ್ವಾಲಿ ಪ್ರದೇಶದಲ್ಲಿ ಹೊಡೆದಾಟ ಶುರುವಾಗಿತ್ತು. ಮನೆಗಳ ಕಿಟಕಿಗಳಿಂದ ಪೊಲೀಸರ ಮೇಲೆ ಕಲ್ಲುಗಳನ್ನ ಎಸೆಯಲಾಗಿತ್ತು. ಶಹಮಜ್ ಗಂಜ್ನಲ್ಲಿ ಅಂಗಡಿಗಳನ್ನ ಬಲವಂತವಾಗಿ ಮುಚ್ಚಿಸಲಾಯಿತು. ಗಲಭೆಕೋರರು ಕಲ್ಲುಗಳು, ಪೆಟ್ರೋಲ್ ಬಾಂಬ್ಗಳು ಮತ್ತು ಗುಂಡುಗಳನ್ನ ಬಳಸಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಜಲಫಿರಂಗಿಗಳನ್ನ ಬಳಸಿದ್ರು. ಈ ಘರ್ಷಣೆಯಲ್ಲಿ 10 ಜನರು ಗಾಯಗೊಂಡಿದ್ರು. ಇದು ಕೇವಲ ಆಕಸ್ಮಿಕ ಘಟನೆಯಂತೆ ಕಾಣ್ತಿತ್ತು, ಆದ್ರೆ ತನಿಖೆಯ ನಂತರ ದೊಡ್ಡ ಪಿತೂರಿಯ ಸಂಚು ಬಯಲಾಗಿತ್ತು. ಈ ಘಟನೆಯ ಪ್ರಮುಖ ಆರೋಪಿ ಇತ್ತಿಹಾದ್ ಎ ಮಿಲ್ಲತ್ ಕೌನ್ಸಿಲ್ ಅಧ್ಯಕ್ಷ ಮೌಲಾನಾ ತೌಕೀರ್ ರಜಾ ಅವರನ್ನ ಬಂಧಿಸಲಾಯಿತು. ಹಾಗಾದ್ರೆ ಈ ಮೌಲಾನಾ ತೌಕೀರ್ ರಜಾ ಅವರು ಯಾರು? ಅವರು ಬರೇಲಿಯ ಪ್ರಸಿದ್ಧ ಧಾರ್ಮಿಕ ನಾಯಕ. ಆದ್ರೆ ಅವರ ಮೇಲೆ ಹಲವಾರು ಆರೋಪಗಳಿವೆ. 2007ರಲ್ಲಿ ಗಲಭೆ ಬೀಸಿದ ಆರೋಪ, 2010ರಲ್ಲಿ ಬೆರೇಲಿ ದಂಗೆಯಲ್ಲಿ ಪಾತ್ರ, ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ ಪ್ರತಿಭಟನೆಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ಇದೆಲ್ಲವೂ ಅವರ ಇತಿಹಾಸದ ಭಾಗ. ಅವರು ಪ್ರಚೋದನಕಾರಿ ಭಾಷಣಗಳ ಮೂಲಕ ಜನರನ್ನ ಕೆರಳಿಸ್ತಾ ಇದ್ದಾರೆ ಎಂಬಂತಹ ಆರೋಪಗಳಿವೆ. ಸೆಪ್ಟೆಂಬರ್ 21ರಂದು ಅವರು ಒಂದು ವಿಡಿಯೋದಲ್ಲಿ ಅಗತ್ಯ ಬಿದ್ದರೆ ಹಿಂಸಾಚಾರ ಮಾಡಿ ಸ್ಥಿತಿಯನ್ನ ಬದಲಿಸಬೇಕು ಅಂತ ಹೇಳಿದ್ರು. ಅದನ್ನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹಂಚಿಕೊಳ್ಳಲಾಗಿತ್ತು. ಅವರ ಆಪ್ತ ನದೀಮ್ ಖಾನ್ ಕೂಡ ಈ ಸಂಚಿನಲ್ಲಿ ಭಾಗಿಯಾಗಿದ್ರು. ಅವರು ಒಂದು ಫೇಕ್ ಲೆಟರ್ ಅನ್ನ ಸುಳ್ಳು ಎಂದು ಹೇಳಿ ಜನರನ್ನ ದಾರಿ ತಪ್ಪಿಸಿದ್ರು. ರಾತ್ರಿ 12:30ಕ್ಕೆ ಮೆಸೇಜ್ ಹಂಚಿ ಪ್ರತಿಭಟನೆಗೆ ಕರೆಯನ್ನ ನೀಡಿದ್ರು. ಪೊಲೀಸರು ಹೇಳುವಂತೆ ಈ ಪ್ರತಿಭಟನೆಗೆ ಯಾವುದೇ ಅನುಮತಿ ಇರಲಿಲ್ಲ. ಐಎಂಸಿಯ ಅಧಿಕೃತ ಪತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ, ಎಲ್ಲರೂ ಮನೆಗೆ ಹೋಗಿ ಅಂತ ಹೇಳಲಾಗಿತ್ತು. ಆದ್ರೆ ನದೀಮ್ ಖಾನ್ ಅವರು ಇದು ಸುಳ್ಳು ಅಂತ ಹೇಳಿ ಪ್ರಚಾರವನ್ನ ಮಾಡಿದ್ರು. ಇದರಿಂದ ಜನರು ಮೊದಲೇ ಹಿಂಸಾಚಾರಕ್ಕೆ ಸಿದ್ಧರಾಗಿ ಬಂದಿದ್ರು. ಘಟನೆಯ ನಂತರ ಗಲಭೆಕೋರರು ಪಿಸ್ತೂಲು ಮತ್ತು ಸ್ಫೋಟಕಗಳೊಂದಿಗೆ ಪರಾರಿಯಾಗಿದ್ದರು. ಈಗ ಪೊಲೀಸರು ಅವರನ್ನು ಹುಡುಕ್ತಾ ಇದ್ದಾರೆ. ಇದುವರೆಗೆ 80ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಮತ್ತು 2800 ಅನನ್ಯತೆ ಇಲ್ಲದ ಆರೋಪಿಗಳ ಮೇಲೆ ಕೇಸ್ ದಾಖಲಾಗಿದೆ. ಇನ್ನು ಯೋಗಿ ಸರ್ಕಾರದ ಕ್ರಮಗಳು ಇಲ್ಲಿ ಮುಖ್ಯವಾಗುತ್ತೆ. ಬುಲ್ಡೋಸರ್
ಬುಲ್ಡೋಸರ್ ಇಳಿಸಿ ಮೌಲಾನಾ ತೌಕೀರ್ ರಾಜಾ ಅವರ ಸಂಬಂಧಿಗಳ ಮತ್ತು ಆಪ್ತರ ಆಸ್ತಿಗಳನ್ನು ಧ್ವಂಸ ಮಾಡಲಾಗಿದೆ. ಉದಾಹರಣೆಗೆ ಮೊಹಸಿನ್ ರಜಾ, ಈತ ಬಂದು ತೌಕೀರ್ ರಜಾ ಅವರ ಮಗನ ಸೋದರ ಮಾವ. ಅವರ 12x4 ಅಡಿ ಗ್ಯಾರೇಜ್ ಅನ್ನ ಡ್ರೈನೇಜ್ ಪಕ್ಕದ ಒತ್ತುವರಿ ಜಾಗದಲ್ಲಿ ನಿರ್ಮಿಸಿದ್ದಕ್ಕೆ ಧ್ವಂಸ ಮಾಡಲಾಗಿದೆ. ಅವರ ರೆಸಾರ್ಟ್ ಅನ್ನು ಕೂಡ ಸೀಲ್ ಮಾಡಲಾಗಿದೆ. ತೌಕೀರ್ ರಜಾ ಅವರ 8 ಆಸ್ತಿಗಳ ಮೇಲೆ ಡಿಮಾಲಿಷನ್ ಗೆ ಗುರುತು ಮಾಡಲಾಗಿದೆ. ಇದರಲ್ಲಿ ಅವರ ಮನೆ, ವ್ಯಾಪಾರ ಕೇಂದ್ರಗಳು ಸೇರಿವೆ. ಇವು ಅಕ್ರಮ ನಿರ್ಮಾಣಗಳು ಮತ್ತು ಮ್ಯಾಪ್ ಅನುಮೋದನೆ ಬೇರೆ, ನಿರ್ಮಾಣ ಬೇರೆ. ಇದಷ್ಟೇ ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡಗಳಿದ್ದವು ಮತ್ತು ಅವು ಕ್ರಿಮಿನಲ್ ಗಳ ಅಡಗುತಾಣಗಳಾಗಿದ್ವು ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನೊಂದು ಕ್ರಮ ಏನಂತಂದ್ರೆ ನದೀಂ ಖಾನ್ ಅವರ 74 ಅಂಗಡಿಗಳನ್ನ ಸೀಲ್ ಮಾಡಲಾಗಿದೆ ಮತ್ತು ವಕ್ಫ್ ಜಮೀನಿನ ಮೇಲಿನ ಅಕ್ರಮ ಮಾರುಕಟ್ಟೆಯನ್ನ ಧ್ವಂಸ ಮಾಡಲಾಗಿದೆ. ತೌಕೀರ್ ರಜಾ ಮತ್ತು ಅವರ ಸಹಚರರ ಆಸ್ತಿಗಳ ಮೇಲೆ ಸುಮಾರು 150 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದು ಕೇವಲ ಶಿಕ್ಷೆಯಲ್ಲ, ಬದಲಿಗೆ ಕಾನೂನು ಉಲ್ಲಂಘನೆಗೆ ಉದಾಹರಣೆಯಾಗಿದೆ. ಇನ್ನು ಎನ್ಕೌಂಟರ್ ಗಳ ಬಗ್ಗೆ ಮಾತನಾಡಿದ್ರೆ ಮೌಲಾನಾ ಅವರ ಇಬ್ಬರು ಆಪ್ತರಿಗೆ ಗುಂಡು ಹಾರಿಸಲಾಗಿದೆ. ಫತ್ತೇಗಂಜ್ ಪ್ರದೇಶದಲ್ಲಿ ಪೊಲೀಸರು ಹಿಡಿಯಲು ಹೋದಾಗ ಘರ್ಷಣೆ ಉಂಟಾಯಿತು. ಅವರು ಪೊಲೀಸರ ಮೇಲೆ ಗುಂಡು ಹಾರಿಸಿದ್ರು. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಫೈರ್ ಮಾಡಿದ್ದಾರೆ. ಸ್ಪೆಷಲ್ ಆಪರೇಷನ್ ಗ್ರೂಪ್ ಮತ್ತು ಸ್ಥಳೀಯ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ರು. ತಾಜಿ ಎಂಬುವವನನ್ನು ಪಿಸ್ತೂಲ್ ನೊಂದಿಗೆ ಬಂಧಿಸಲಾಗಿದೆ ಮತ್ತು ಅವರ ಮೂಲಗಳ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಬರೇಲಿಯಲ್ಲಿ ಈಗ ಕರ್ಫ್ಯೂ ತರಹದ ವಾತಾವರಣ ಇದೆ. ಪೊಲೀಸರು ಡ್ರೋನ್ಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಗಳು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ನಿಯೋಜಿಸಿದೆ. ಅಂಗಡಿಗಳು ಮುಚ್ಚಿವೆ, ವ್ಯಾಪಾರಗಳು ಸ್ಥಗಿತವಾಗಿದೆ. ದಸರಾ ಹಬ್ಬದ ಕಾರಣ ಹೆಚ್ಚುವರಿ ಭದ್ರತೆ ಕೂಡ ಇದೆ. ಈ ಘಟನೆಯಿಂದ ಪೊಲೀಸರು ಪೆಟ್ರೋಲ್ ಬಾಂಬ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಘಟನೆಗಳು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಮತ್ತೊಂದು ದೇಶಕ್ಕೆ ನೆನಪಿಸ್ತಾ ಇದೆ. ಇತ್ತಿಹಾದ್ ಎ ಮಿಲ್ಲತ್ ಕೌನ್ಸಿಲ್ 2 ದಶಕಗಳಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿದೆ. ಬೆರೇಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರಭಾವ ಹೊಂದಿದೆ. ಅವರು ಸಿಎಎ ವಿರುದ್ಧ ಪ್ರತಿಭಟನೆಗಳಲ್ಲಿ ಪಾತ್ರ ವಹಿಸಿದ್ರು. ಆದ್ರೆ ಈಗ ಯೋಗಿ ಸರ್ಕಾರ ಕಠಿಣ ನಿಲುವನ್ನ ತಾಳಿದೆ. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಳವಣಿಗೆಗಳನ್ನ ತರಬಹುದು. ಯೋಗಿ ಅವರು ಲಕ್ನೋದಲ್ಲಿ ನಿಂತು ಒಂದು ಬಲವಾದ ಹೇಳಿಕೆಯನ್ನ ನೀಡಿದ್ರು. ಅದೇನಂದ್ರೆ ಈ ಮೌಲ್ವಿ ಉತ್ತರ ಪ್ರದೇಶದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಮರ್ತಂತೆ ಕಾಣ್ತಾ ಇದೆ. ಈತನಿಗೆ ಮತ್ತು ಆತನ ತಲೆಮಾರಿಗೆ ಅರ್ಥವಾಗುವಂತೆ ಪಾಠವನ್ನ ಕಳಿಸ್ತೇನೆ. ಅವರ ಮುಂದಿನ ಪೀಳಿಗೆಯು ದಂಗೆ ಅಥವಾ ಗಲಭೆ ಮಾಡಲು ಹೆದರುವಂತೆ ಮಾಡ್ತೀನಿ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯ ನಂತರ ಉತ್ತರ ಪ್ರದೇಶದಾದ್ಯಂತ ದೊಡ್ಡ ಮಟ್ಟದ ಕ್ರಾಕ್ ಡೌನ್ ಶುರುವಾಗಿದೆ. ಇದು ಕೇವಲ ಒಂದು ಹೇಳಿಕೆಯಲ್ಲ, ಬದಲಿಗೆ ಒಂದು ನೀತಿಯ ಸಂಕೇತವಾಗಿದೆ. ಒಟ್ಟಾರೆಯಾಗಿ ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿರುವಂತಹ ಕಠಿಣ ನಿರ್ಧಾರಗಳು ಅಲ್ಲಿನ ಮುಸ್ಲಿಮರಿಗೆ ಭಯವನ್ನ ಉಂಟು ಮಾಡಿದೆ. ಜೊತೆಗೆ ಯಾರು ಕೂಡ ಮಿಸ್ ಕಾಡುವಂತಿಲ್ಲ. ಒಂದ್ ವೇಳೆ ಮಿಸ್ ಕಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಇದೀಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಖಡಕ್ ಸಿಎಂ ಎಲ್ಲಾ ರಾಜ್ಯಗಳಿಗೂ ಬೇಕು ಹಾಗೂ ಇವರೇ ಮುಂದಿನ ಪ್ರಧಾನಿ ಆಗ್ಬೇಕು ಅಂತ ಕೂಡ ಹಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.